ಪ್ರತಿ ವರ್ಷದಂತೆ ನನ್ನ ಒಂದು ಹುಟ್ಟುಹಬ್ಬ ಆಚರಣೆ ನಾವು ಪ್ರತಿ ವರ್ಷವೂ ಸ್ವಲ್ಪ ಚೆನ್ನಾಗೇ ಮಾಡ್ಕೊತೀವಿ, ಅದರಲ್ಲಿ ಏನಿಲ್ಲ. ಅಂದರೆ ಅದ್ದೂರಿಯ ದುಂದು ವೆಚ್ಚದ ಯಾವುದೇ ರೀತಿಯ ಹುಟ್ಟುಹಬ್ಬ ನಾನು ಮಾಡ್ಕೊಳ್ಳಲ್ಲ. ನನಗೇನೆಂದರೆ ನನ್ನ ಸ್ನೇಹಿತರು, ನನ್ನ ಬಂಧುಗಳು, ನನಗೆ ಯಾರು ಹಾರೈಸ್ತಾರೆ ಅವರೇ ನನ್ನ ಬಂಧುಗಳು. ಇನ್ವಿಟೇಷನ್ಲಿ ಹಾಕ್ತಾರಲ್ಲ ಬಂಧು ಮಿತ್ರರು ಅಂತ, ಆ ರೀತಿ ನನಗೆ ಭಾಳಷ್ಟು ಸಾವಿರಾರು ಜನ ನನ್ನ ಅಭಿಮಾನಿಗಳಿದ್ದಾರೆ. ಅವರೇ ನನ್ನ ನೆಂಟರುಗಳು ಅಂತ ಹೇಳಿದ್ರೆ ನಾನೇನು ತಪ್ಪಾಗಲಾರ್ದು. ಈ ಸಂದರ್ಭದಲ್ಲಿ ಅವರು ಸರಿಯಾಗಿ ಅವರು ಕೂಡ ನೆನ್ಪಿಟ್ಕೊಂಡಿರ್ತಾರೆ, ರಾಘವೇಂದ್ರ ಶೆಟ್ಟಿ ಹುಟ್ಟುಹಬ್ಬ ಇದೆ, ನಾವು ಹೋಗಬೇಕು, ಹಾರೈಸಬೇಕು ಅನ್ನೋದು ಅವ್ರ ಮನೋಭಾವಗಳನ್ನು, ಸಾವಿರಾರು ಜನ ಮನೋಭಾವವನ್ನು ನಮ್ಮ ಕ್ಷೇತ್ರದಲ್ಲಿದೆ. ಈ ಹುಟ್ಟುಹಬ್ಬ ಆಚರಣೆ ಯಾವ ಥರ ಸ್ಟಾರ್ಟ್ ಆಗ್ತದೆ, ನಮ್ಮ ಯುವ ಕಣ್ಮಣಿಗಳು ಫಸ್ಟ್ ಬರ್ತಾರೆ. ನೂರಾರು ಜನ ಯುವ ಕಣ್ಮಣಿಗಳು ಬಂದ್ಕೊಂಡು ನನಗೆ ಹಾರೈಸಿ ನಮ್ಮ ಅಣ್ಣನ ಆಶೀರ್ವಾದ ಪಡಿಬೇಕು ಅಂತ ಅವರು ಇರ್ತಾರೆ. ನಾನು ನನ್ನ ಸಹೋದರನ ಆಶೀರ್ವಾದ ಪಡ್ಕೊಂಡು ಈ ಹುಟ್ಟುಹಬ್ಬ ಪ್ರಾರಂಭ ಆಗ್ತದೆ. ಇದಾದ ನಂತರ ನಮ್ಮೆಲ್ಲ ಸ್ನೇಹಿತರುಗಳು ಬರ್ತಾರೆ. ಸ್ನೇಹಿತರು ಬಂದಾದ ನಂತರ ಇದ್ರ ಮಧ್ಯದಲ್ಲಿ ನಾವು ಒಂದು ಕೈಲಾದಷ್ಟು ಮಟ್ಟಿಗೆ ಒಂದಿಷ್ಟು ಸಮಾಜ ಸೇವೆನ ಇಟ್ಕೊಂಡಿರ್ತೀವಿ. ಇವತ್ತಿನ ದಿನ ವರ್ಷಂಪ್ರತಿ ಅದು ಇದು ಮಾಡ್ತಾನೇ ಇರ್ತೀವಿ. ಅದ್ರ ಮಧ್ಯದಲ್ಲೇ ನನಗೆ ನನ್ನ ಹುಟ್ಟುಹಬ್ಬ ಸಂದರ್ಭದಲ್ಲಿ ಒಂದಿಷ್ಟು ಏನಾದರೆ ಸಮಾಜ ಸೇವೆ ಮಾಡಬೇಕಂತ ಆಸೆ. ಅದು ನಾವು ಹೇಳ್ಕೊಂಬಾರ್ದು, ನಮ್ಮ ಸ್ನೇಹಿತರಿಗೆಲ್ಲ ಗೊತ್ತು. ಒಂದಿಷ್ಟು ಸೈಕಲ್ ಕೊಟ್ಟಿದ್ದೀವಿ, ಟೈಲರಿಂಗ್ ಮಿಷನ್ ಕೊಟ್ಟಿದ್ದೀವಿ, ಬ್ಯಾಗ್ಗಳನ್ನ ಕೊಟ್ಟಿದ್ದೀವಿ, ಸೀರೆಗಳನ್ನ ಕೊಟ್ಟಿದ್ದೀವಿ, ಒಂದಿಷ್ಟು ಕಷ್ಟಗಳಿಗೆ ಧನ ಸಹಾಯಗಳನ್ನ ಮಾಡಿದ್ದೀವಿ, ಫೀಸ್ಗಳನ್ನ. ಈ ರೀತಿಯ ಒಂದಿಷ್ಟು ಆಶ್ರಮ ಮಕ್ಕಳಿಗೆ ಒಂದಿಷ್ಟೆಲ್ಲ ಕೊಟ್ಟು, ಈ ರೀತಿಯ ಒಂದಿಷ್ಟು ಯಾವುದು ನೀಡ್ಸ್ ಇದೆ ಸೊಸೈಟಿಯಲ್ಲಿ ಅದನ್ನ ನಾವು ಒಂದಿಷ್ಟು ಕೊಟ್ಟರೆ ನಾವು ಹುಡ್ತೀವಿ, ಬೆಳಿತೀವಿ, ಒಂದು ದಿವಸ ಈ ಭೂಮಿನ ಬಿಟ್ಕೊಂಡು ಹೋಗ್ತೀವಿ. ಆದರೆ ಮಧ್ಯದಲ್ಲಿ ನಾವು ಏನು ಮಾಡಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗಿರ್ತದೆ. ಈ ಜಗತ್ತನ್ನೋದೇ ಒಂದು ವಿಶೇಷ ಆಗಿರ್ತದೆ. ನಾನು ಹೇಳೋದಿಷ್ಟೇ, ದೇವರು ಒಂದಿಷ್ಟನಿಗೆ ಜಾಸ್ತಿ ಶಕ್ತಿ ಕೊಟ್ಟಿರ್ತಾರೆ, ಒಂದಿಷ್ಟನಿಗೆ ಕಮ್ಮಿ ಶಕ್ತಿ ಕೊಟ್ಟಿರ್ತಾರೆ. ಈ ಜಾಸ್ತಿ ಶಕ್ತಿ ಕೊಟ್ಟವರು ಒಂದಿಷ್ಟು ಕಮ್ಮಿ ಶಕ್ತಿ ಕೊಟ್ಟವ್ರಿಗೆ ಎಲ್ಲೋ ಒಂದು ಕಡೆ ಪ್ರೋತ್ಸಾಹ ಮತ್ತು ಅವರಿಗೊಂದಿಷ್ಟು ಶಕ್ತಿ ನೀಡುವ ಹಾಗೆ ಮಾಡಿದ್ರೆ ಅವರು ಕೂಡ ಈ ಪ್ರಪಂಚದಲ್ಲಿ ಮನುಷ್ಯ ಜನ್ಮ ಅನ್ನೋದು ಭಾಳ ವಿಶೇಷವಾದದ್ದು. ಅದಕ್ಕೆ ಭಾಳ ಬೆಲೆ ಕಟ್ಟಲಿಕ್ಕೆ ಆಗದೇ ಇರುವಂಥ ಜೀವನ. ಆ ಜೀವನದಲ್ಲಿ ಮಹಾಲಕ್ಷ್ಮಿ ಮಂಡಳದ ಬಿಜೆಪಿ ಅಧ್ಯಕ್ಷರಾದ ಮತ್ತು ನಮ್ಮ ಆತ್ಮೀಯ ಮಿತ್ರರು ಮತ್ತು ಸಹೋದರರಾದ ರಾಘವೇಂದ್ರ ಶೆಟ್ಟರ ಇವತ್ತು ಜನ್ಮದಿನ. ಇಂದು ಎಲ್ಲ ಸ್ನೇಹಿತರ ಜೊತೆಗೂಡಿ ಅದ್ದೂರಿಯಾಗಿ ಆಚರಿಸಿದ್ದೇವೆ ಇವತ್ತು. ಮತ್ತು ಸಾಕಷ್ಟು ಬಡವರಿಗೆ ಮತ್ತು ಸಹಾಯ ಬೇಕಾಗಿರತಕ್ಕಂಥವರಿಗೆ ಇವತ್ತು ಹೊಲಿಗೆ ಯಂತ್ರಗಳನ್ನು ಮತ್ತು ಸೀರೆಗಳನ್ನು ಪೌರ ಕಾರ್ಮಿಕರಿಗೆ ಹಂಚಿದ್ದಾರೆ, ಸೈಕಲನ್ನು ಕೂಡ ಹಂಚಿದ್ದಾರೆ. ಅವರಿಗೆ ಮುಂದಿನ ದಿನಗಳಲ್ಲಿ ದೇವರು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ರಾಜಕೀಯವಾಗಿ ಮತ್ತು ವ್ಯಾವಹಾರಿಕವಾಗಿ ಕೂಡ ಅವರು ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆದು ಇನ್ನೂ ಹೆಚ್ಚಿನ ಜನರಿಗೆ ಸಹಾಯ ಮಾಡುವಂತಕ್ಕಂಥ ಒಂದು ಶಕ್ತಿಯನ್ನು